ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆದರದ ಸ್ವಾಗತ. ನಾವು ಎಲ್ಲ ಕಾಲಗಳ ಬಗ್ಗೆ ಅಂದರೆ ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ವರ್ಜ್ಯ ಕಾಲ, ಅಮೃತ ಕಾಲ ಎಲ್ಲದರ ಬಗ್ಗೆ ಒಂದೊಂದೇ ಕಾಲಗಳ ಒಂದು ವಿಶೇಷತೆಯನ್ನು, ಪ್ರತಿಯೊಂದು ಕಾಲದ ವಿಶೇಷತೆಯನ್ನು ನೋಡ್ತಾ ಇದ್ದೇವೆ ಪ್ರತಿಯೊಂದು ವಿಡಿಯೋದಲ್ಲೂ. ಇಂದಿನ ವಿಡಿಯೋದಲ್ಲಿ ವಿಜಯ ಮುಹೂರ್ತ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮೂಡಿಸಿ ಅಂತ ಕೇಳ್ಕೊಳ್ತಾ, ವಿಜಯ ಮುಹೂರ್ತ. ವಿಜಯ ಮುಹೂರ್ತ ಅಂದರೆ ಜಯವನ್ನು ಹುಡುಕುವ ಕಾಲವಲ್ಲ, ಜಯಕ್ಕೆ ಸಿದ್ಧಗೊಳ್ಳುವ ಕಾಲ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೇಕು ಇದನ್ನು. ಎಲ್ಲ ಮಾನವನ ಜೀವನ ಅಂತಕ್ಕಂಥದ್ದು ಒಂದು ಯುದ್ಧ ಭೂಮಿಯಂತೆ. ಕೆಲವೊಮ್ಮೆ ನಾವು ಹೊರಗಿನ ಶತ್ರುಗಳೊಂದಿಗೆ ನಾವು ಹೋರಾಡಬೇಕಾಗತ್ತೆ. ಅವರೊಂದಿಗೆ ಫೈಟ್ ಅಂತಾರಲ್ಲ, ವಿ ಮೇ ಹ್ಯಾವ್ ಟು ಫೈಟ್ ವಿತ್ ಎಕ್ಸ್ಟರ್ನಲ್ ಎನಿಮೀಸ್. ಕೆಲವೊಮ್ಮೆ ಮೆನಿ ಅ ಟೈಮ್ಸ್ ನಮ್ಮದೇ ಭಯ, ಸಂಶಯ, ಆಲಸ್ಯ, ಅಜ್ಞಾನದೊಂದಿಗೆ ಹೋರಾಡುತ್ತೇವೆ. ಈ ಫಿಯರ್, ಡೌಟ್ಸ್, ಪ್ರೊಕ್ರಾಸ್ಟಿನೇಷನ್, ವಿಸ್ಡಮ್ ಇಲ್ಲದೆ ಇರ್ತಕ್ಕಂಥ ಇವೆಲ್ಲ ಕೂಡ ಒಂದು ರೀತಿಯ ನಮಗೆ ಯುದ್ಧ ಭೂಮಿ ಥರನೇ. ಈ ಹೋರಾಟದಲ್ಲಿ ನಮಗೆ ಯಶಸ್ಸು ಸಿಗಬೇಕಾದ್ರೆ ಕೇವಲ ಶಕ್ತಿ ಸಾಕಾಗುವುದಿಲ್ಲ. ಸರಿಯಾದ ಸಮಯಕ್ಕೆ, ಎ ಸ್ಟೆಚ್ ಇನ್ ಟೈಮ್ ಸೇವ್ಸ್ 9 ಅಂತಾರಲ್ಲ, ಆ ರೀತಿ ಸರಿಯಾದ ಸಮಯವೂ ಮುಖ್ಯ. ಭಾರತೀಯ ಮುಹೂರ್ತ ಶಾಸ್ತ್ರದಲ್ಲಿ ಅಂತಹ ವಿಜಯದ ಸಂಕೇತವಾಗಿ ಅಂತಹ ಕಾಲವನ್ನು ವಿಜಯ ಮುಹೂರ್ತ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವುದು. ವಿಜಯ ಮುಹೂರ್ತ ಅಂದರೆ ಏನು? ವಿಜಯ ಅಂದರೆ ಜಯ, ಗೆಲುವು, ಸಾಧನೆ, ಯಶಸ್ಸು. ಮುಹೂರ್ತ ಅಂದರೆ ನಿರ್ದಿಷ್ಟ ಶಕ್ತಿಯುಳ್ಳ ಕಾಲಘಟ್ಟ. ಯಾವುದೋ ಒಂದು ಶಕ್ತಿ, ಆ ಕಾಲಘಟ್ಟದಲ್ಲಿ ಒಳ್ಳೆ ಶಕ್ತಿ ಇರುತ್ತೆ. ಬಿಕಾಸ್ ಟೈಮಲ್ಲಿ ನಮಗೆ ಬಿಲೀವ್ ದಟ್ ದೇರ್ ಇಸ್ ಪವರ್ ಇನ್ ಟೈಮ್ ಅಂತಕ್ಕಂಥದ್ದು. ಹೀಗಾಗಿ ವಿಜಯ ಮುಹೂರ್ತ. ನಮ್ಮಲ್ಲಿ ಸಾಮಾನ್ಯವಾಗಿ ನಾನು ನೋಡಿ ಹೇಳ್ತಾನೆ ಇರ್ತೀವಿ, ಅಯ್ಯೋ ಟೈಮ್ ಬರಬೇಕಪ್ಪ, ಟೈಮ್ ಬಂದರೆ ಎಲ್ಲ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ. ವಿಜಯ ಮುಹೂರ್ತ ಅಂದರೆ ಯಶಸ್ಸು, ಸಾಧನೆ, ಜಯವನ್ನು ಸಂಕೇತಿಸುವ ಒಂದು ವಿಶೇಷವಾದ ಒಂದು ಕಾಲದ ಒಂದು ಅವಧಿ ಅಂತ ಹೇಳಬೇಕು. ಈ ಪ್ರಾಚೀನ ಭಾರತದಲ್ಲಿ ಒಬ್ಬ ರಾಜರು ಇನ್ನೊಬ್ಬ ರಾಜನ ಮೇಲೆ ಯುದ್ಧಕ್ಕೆ ಹೊರಡಬೇಕಾದ್ರೆ, ದಂಡಯಾತ್ರೆ ಅದೆಲ್ಲ ಮಾಡಬೇಕಾಗಿದ್ರೆ, ಸೇನಾಧಿಪತಿಗಳು ದಂಡಯಾತ್ರೆ ಆರಂಭಿಸುವ ಮೊದಲು, ಸಾಮ್ರಾಟ್, ದೊಡ್ಡ ದೊಡ್ಡ ಚಕ್ರಾಧಿಪತಿಗಳು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಒಂದು ವಿಜಯ ಮುಹೂರ್ತ ಅಂತ ಪರಿಗಣಿಸ್ತಿದ್ರು. ಇದು ಒಂದು ರೀತಿ ಕೇವಲ ಮೂಢನಂಬಿಕೆ ಅಲ್ಲ. ಆ ಕಾಲದಲ್ಲಿ ಜನರು ಕಾರ್ಯ ಮಾಡುವ ಮೊದಲು ಮನಸ್ಸನ್ನು ವಿಜಯಶಾಲಿ ಆಗಬೇಕು ಅಂತಕ್ಕಂಥ ತತ್ವ ನಂಬಿದ್ರು. ಮನಸ್ಸು ವಿಜಯಶಾಲಿ ಆಗಬೇಕು. ಯು ಶುಡ್ ಫಸ್ಟ್ ಫೀಲ್ ದಟ್ ಯು ಆರ್ ವಿನ್ನಿಂಗ್, ದೆನ್ ಯು ಕ್ಯಾನ್ ವಿನ್. ಆ ಪಾಸಿಟಿವ್ ವೈಬ್ ಮನಸ್ಸಲ್ಲಿ ಬರಬೇಕು. ಎಸ್, ಐ ಆಮ್ ಗೋಯಿಂಗ್ ಟು ವಿನ್ ದಿಸ್ ಅಂತಕ್ಕಂಥದ್ದು. ಯಾವುದೇ ಇದಿರ್ಬೋದು, ಯುದ್ಧ ಇರ್ಬೋದು ಅಥವಾ ಒಳಗಿನ ಅಂತರ ಯುದ್ಧ ಇರ್ಬೋದು, ಯಾವುದೇ ಕೆಲಸ ಆಗಲಿ. ಇನ್ನು ರಾಮಾಯಣದಲ್ಲಿ ಒಂದು ಬಹಳ ಜನಪ್ರಿಯ ಸಂಪ್ರದಾಯದ ಪ್ರಕಾರ ಶ್ರೀರಾಮ ರಾವಣನ ವಿರುದ್ಧದ ಯುದ್ಧದಲ್ಲಿ ವಿಜಯಶಾಲಿಯಾದ ಸಮಯ, ವಿಜಯದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿತು. ಅದನ್ನು ವಿಜಯದಶಮಿ ಅಂತ ಕರೀತಾರೆ. ವಿಜಯದಶಮಿ ಹಬ್ಬ ವಿಜಯದ ತತ್ವದೊಂದಿಗೆ ಸಂಬಂಧಿಸಿದೆ. ವಿಜಯ ಮುಹೂರ್ತ ಯಾವಾಗ ಬರುತ್ತೆ ಅಂದರೆ, ಮುಹೂರ್ತ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ಸೂರ್ಯಾಸ್ತಕ್ಕೂ ಮುಂಚಿನ ಒಂದು ವಿಶೇಷ ಕಾಲಘಟ್ಟ, ಅಂದರೆ ಬಿಫೋರ್ ಸನ್ಸೆಟ್, ಅದನ್ನು ವಿಜಯ ಮುಹೂರ್ತ ಅಂತ ಕರೀತಾರೆ. ಇದು
ದಿನದ ಅತ್ಯಂತ ಶಕ್ತಿಯುತ ಹಾಗೂ ಕಾರ್ಯಪ್ರೇರಕ ಸಮಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದರ ಹಿಂದಿನ ತತ್ವ ಏನಂದರೆ, ಸೂರ್ಯನು ಪಶ್ಚಿಮದತ್ತ ಸಾಗುತ್ತಿರುವ ಸಮಯದಲ್ಲಿ, ಅಂದರೆ ಅವನು ಸೂರ್ಯ ಮುಳುಗುವ ಸಮಯದಲ್ಲಿ ಒಂದು ದಿನದ ಕಾರ್ಯ ಸಾಧನೆಯ ಪರಿಪಕ್ವತೆ ವ್ಯಕ್ತವಾಗುತ್ತದೆ. ಆ ಕಂಪ್ಲೀಟ್ ಡೇಸ್, ಹೌ ಎಫೆಕ್ಟಿವ್ ಇಟ್ ವಾಸ್, ಹೌ ಎಫೆಕ್ಟಿವ್ ದಿ ಆವತ್ತಿನ ದಿನಚರಿ ಅಂತಕ್ಕಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸಂಕಲ್ಪ ಮಾಡ್ತೀವಿ ಇಷ್ಟೆಲ್ಲ ಮಾಡಬೇಕು ಅಂತ, ಮಧ್ಯಾಹ್ನ ಕಾರ್ಯ ಮಾಡ್ತೀವಿ, ಸಂಜೆ ಅದರ ಫಲ ಸಿಗುತ್ತೆ. ಹೀಗಾಗಿ ವಿಜಯ ಮುಹೂರ್ತ ಅಂತಕ್ಕಂಥದ್ದು ಒಂದು ರೀತಿಯ ಸಾಧನೆಯ ಪರಿಪಕ್ವತೆಯ ಕಾಲ ಅಂತ ಪರಿಗಣಿಸಲಾಗಿದೆ. ಇದನ್ನು ಯಾವ ಕಾರ್ಯಗಳಿಗೆ ಬಳಸ್ತಾರೆ ಅಂತಂದರೆ, ವಿಜಯ ಕಾಲನ ಪುರಾತನ ಕಾಲದಲ್ಲಿ ಯುದ್ಧ ಪ್ರಾರಂಭ, ರಾಜ್ಯಾಭಿಷೇಕ, ರಾಜಾಜ್ಞೆಗಳ ಪ್ರಕಟಣೆ, ವಿಜಯ ಯಾತ್ರೆ ಇಂಥದಕ್ಕೆಲ್ಲ ಬಹಳ ಇದನ್ನು ಬಳಸ್ತಾ ಇದ್ರು. ಹಿಂದಿನ ಕಾಲದಲ್ಲೂ ಕೂಡ ಇದನ್ನು ಬಳಸ್ಬೋದು. ಹೊಸ ಯೋಜನೆ ಆರಂಭ, ಉದ್ಯೋಗ ಸಂದರ್ಶನ, ವ್ಯವಹಾರ ನಿರ್ಧಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಮುಖ ಸಭೆ, ಒಪ್ಪಂದಗಳ ಸಹಿ, ಚುನಾವಣೆ ಪ್ರಚಾರ ಆರಂಭ, ಇವೆಲ್ಲವನ್ನು ಕೂಡ ಈ ವಿಜಯದಶಮಿ ಎಂದು ಮಾಡಿದ್ರೆ ಬಹಳ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು. ಇನ್ನು ವಿಜಯ ಅಂದರೆ ಕೇವಲ ಶತ್ರುವನ್ನು ಸೋಲಿಸುವುದೇ ಅಂತಂದರೆ ಅದಲ್ಲ. ಅದು ಭಾರತೀಯ ತತ್ವದಲ್ಲಿ ನಿಜವಾದ ವಿಜಯ ಅಂದರೆ ಹೊರಗಿನ ಶತ್ರುವಿನ ಮೇಲೆ ವಿಜಯ, ಅದು ಒಂದು ರೀತಿ. ಆದರೆ ಒಳಗಿನ ಶತ್ರುಗಳ ಮೇಲೇ ಇರತಕ್ಕಂಥ ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಅರಿಷಡ್ವರ್ಗಗಳಿದೆಯಲ್ಲ, ಆ ಶತ್ರುಗಳ ಮೇಲೆ ವಿಜಯವನ್ನು, ಹಿಡಿತವನ್ನು ಸಾಧಿಸುವುದು ನಿಜವಾದ ವಿಜಯ ಅನ್ನೋ ರೀತಿ. ಇನ್ನು ಯೋಗ ದೃಷ್ಟಿಯಲ್ಲೂ ಕೂಡ ವಿಜಯ ಅಂದರೆ, ಯೋಗಿಗಳು ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಿಸಿದಾಗ, ತನ್ನ ಇಂದ್ರಿಯಗಳನ್ನು ಗೆದ್ದಾಗ, ಅಂದರೆ ಇಂದ್ರಿಯಗಳು ತಾನು ಹೇಳ್ದಂಗೆ ಕೇಳಿದಾಗ, ಆತ್ಮ ಸಾಕ್ಷಾತ್ಕಾರದತ್ತ ಹೆಜ್ಜೆ ಇಟ್ಟಾಗ ಅದು ನಿಜವಾದ ವಿಜಯ. ಅಂದೇ ವಿಜಯದಶಮಿ ಅಂತಕ್ಕಂಥದ್ದು. ಮಹಾಭಾರತದಲ್ಲಿ ಒಂದು ಸಂದೇಶ ಬರುತ್ತೆ. ಅರ್ಜುನ ಯುದ್ಧವನ್ನು ಗೆದ್ದದ್ದು ಕೇವಲ ಬಾಣಗಳಿಂದಲ್ಲ, ಕೇವಲ ಬಾಣದ ಪ್ರಯೋಗದಿಂದಲ್ಲ, ಅವನು ಒಂದು ರೀತಿ ಗೊಂದಲವನ್ನು ಗೆದ್ದ. ಮಹಾಭಾರತದಲ್ಲಿ ನಾವು ನೋಡಿ, ಯುದ್ಧಕ್ಕೆ ಮುಂಚೆ ಅವನಿಗೆ ಗೊಂದಲ, ಯುದ್ಧ ಮಾಡಲಾ ಬೇಡವಾ, ಎಲ್ಲ ಎದುರುಗಡೆ ಎಲ್ಲ ತನ್ನ ಶತ್ರು ಸೈನಿಕರೆಲ್ಲ, ಎಲ್ಲ ಮಿತ್ರರು, ಒಡಹುಟ್ಟಿದವರು ಎಲ್ಲರೂ ಇದ್ದಾರೆ, ಇವರೊಟ್ಟಿಗೆ ಹೆಂಗೆ ನಾನು ಯುದ್ಧ ಮಾಡೋದು ಅಂತಕ್ಕಂಥ ಗೊಂದಲ. ಆ ಗೊಂದಲದಲ್ಲಿ ಅವನಿಗೆ ಏನು ಮಾಡೋಕ್ಕೂ ತೋಚದಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಉಪದೇಶ ಮಾಡಿದಾಗ, ಭಗವದ್ಗೀತೆಯನ್ನು ಉಪದೇಶ ಮಾಡಿದಾಗ ಆ ಸಂಶಯವನ್ನು ಗೆದ್ದ ಅವನು. ಆ ಗೊಂದಲದಿಂದ ಹೊರಬಂದು ತನಗಿದ್ದ ಸಂಶಯಗಳೆಲ್ಲ ಗೆದ್ದ ನಂತರ ಭಯವನ್ನು ಗೆದ್ದ ನಂತರ ಅವನು ವಿಜಯ ಸಾಧಿಸ್ದ. ಇದು ಒಂದು ರೀತಿಯ ಧೈರ್ಯ ಮತ್ತು ಸ್ಪಷ್ಟತೆಯ ಸಂಕೇತ. ಹೌದು, ವಿಜಯದಶಮಿ ಅಥವಾ ವಿಜಯ ಮುಹೂರ್ತ ಅಂತಕ್ಕಂಥದ್ದು. ಖಗೋಳಶಾಸ್ತ್ರದ ದೃಷ್ಟಿಯಲ್ಲಿ ನೋಡೋದಾದರೆ ವಿಜಯ ಮುಹೂರ್ತ ಅಂತಕ್ಕಂಥದ್ದು ಯಾವುದೇ ಅದೇನು ಗ್ರಹ ಗಿಹ ಅಂತಕ್ಕಂಥದ್ದೆಲ್ಲ ಏನಿಲ್ಲ, ಆಕಾಶದಲ್ಲಿ ಕಾಣುವ ವಿಶೇಷ ಘಟನೆಯೂ ಅಲ್ಲ ಅದು. ಇದೊಂದು ರೀತಿಯ ಭಾರತೀಯ ಕಾಲತತ್ವದ ಒಂದು ಭಾಗ ಅಷ್ಟೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದ್ರೂ ಕೂಡ ಅಷ್ಟೆ, ಯಾವುದೇ ವಿಶೇಷ ಕಿರಣಗಳು, ವಿಶೇಷವಾದ ವಾತಾವರಣದಲ್ಲಿ ಆಗತಕ್ಕಂಥ ಇದು ಅದೆಲ್ಲ ಏನಿಲ್ಲ, ಅಸಾಮಾನ್ಯ ಭೌತಿಕ ಘಟನೆಗಳು ಅವೆಲ್ಲ ಆಗೋದಿಲ್ಲ. ಅದಕ್ಕೆ ಯಾವುದಕ್ಕೂ ವೈಜ್ಞಾನಿಕ ಪುರಾವೆನೂ ಇಲ್ಲ. ಆದರೆ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಆತ್ಮವಿಶ್ವಾಸ, ಸಂಕಲ್ಪ ಮತ್ತು ಒಂದು ರೀತಿಯ ಸಕಾರಾತ್ಮಕ ಮನೋಭಾವದಿಂದಿಗೆ ಆರಂಭಿಸುವುದಿದೆಯಲ್ಲ, ಅದು ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಒನ್ ಅಂತಾರಲ್ಲ, ಆ ರೀತಿ ಕಾರ್ಯ ಮಾಡೋ ಮುಂಚೆನೇ ನಿಮಗೆ ಅದರಲ್ಲಿ ಡೌಟು ಆಗುತ್ತೋ ಇಲ್ವೋ, ಏನಾಗುತ್ತೋ ಏನು ಕಥೆಯೋ, ಹೀಗೆಲ್ಲ ಒಂದು ನಕಾರಾತ್ಮಕ ಭಾವನೆ ಬಂದುಬಿಟ್ರೆ ಆ ಕೆಲಸ ಸಂಪೂರ್ಣವಾಗಿ ಆಗೋದೇ ಇಲ್ಲ. ಆದರೆ ಒಂದು ಆತ್ಮವಿಶ್ವಾಸ, ಸಂಕಲ್ಪ, ಪಾಸಿಟಿವ್ ವೈಬ್ ಅಂತಾರಲ್ಲ, ಆ ಮನೋಭಾವದಿಂದ ಕೆಲಸ ಆರಂಭಿಸಿದರೆ ಅದು ಯಶಸ್ಸು ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥ.
ವಿಜಯ ಮುಹೂರ್ತ ಅದರ ನಿಜವಾದ ಸಂದೇಶ ಸರಿಯಾದ ಸಮಯಕ್ಕಾಗಿ ಕಾಯುವುದಕ್ಕಿಂತ ನೀವು ಸರಿಯಾದ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಸಾಕು. ಆ ಸರಿಯಾದ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಅದೇ ಸರಿಯಾದ ಸಮಯ ಅಂತ ಹೇಳ್ಬೋದು. ಯಾಕೆಂದರೆ ಮನಸ್ಸಿನಲ್ಲಿಯೇ ನೀವು ವಿಜಯವಿದ್ದರೆ ಪ್ರತಿಯೊಂದು ಕ್ಷಣವೂ ವಿಜಯ ಮುಹೂರ್ತವೇ ಅಂತ ಹೇಳ್ಬೋದು. ಮನಸ್ಸಿನಲ್ಲೇ ವಿಜಯ ಇಲ್ಲದೆ ಇದ್ದರೆ ಹೇಗೆ ಬರುತ್ತೆ ಅಂತಕ್ಕಂಥ. ಇನ್ನು ಸಾರಾಂಶ ಹೇಳೋದಾದರೆ ವಿಜಯ ಮುಹೂರ್ತ ಅಂದರೆ ಜಯ ಮತ್ತು ಯಶಸ್ಸಿನ ಸಂಕೇತವಾದ ಕಾಲ. ಪುರಾತನ ಕಾಲದಲ್ಲಿ ಯುದ್ಧ, ರಾಜ್ಯ ಕಾರ್ಯ ಮತ್ತು ಮಹತ್ವದ ನಿರ್ಧಾರಗಳಿಗೆ ಈ ವಿಜಯ ಕಾಲವನ್ನು ಬಳಸ್ತಾ ಇತ್ತು. ಈ ವಿಜಯ ಕಾಲದಲ್ಲಿ ಇದನ್ನೆಲ್ಲ ನಿರ್ಣಯ ತಗೊಳ್ತಾ ಇದ್ರು. ಇಂದು ಕೂಡ ಈ ಸ್ಪರ್ಧೆ, ವ್ಯವಹಾರ, ಹೊಸ ಆರಂಭಗಳಿಗೆ ಅನುಕೂಲಕರ ಅಂತ ಪರಿಗಣಿಸಲಾಗ್ಬೋದು. ತಾತ್ವಿಕವಾಗಿ ಇದೊಂದು ರೀತಿಯ ಆತ್ಮವಿಜಯದ ಸಂಕೇತ. ಕಾಮ, ಕ್ರೋಧ, ಲೋಭ, ಮೋಹಗಳನ್ನು ಗೆಲ್ಲುವುದೇ ಪರಮ ವಿಜಯ. ವಿಜಯ ಮುಹೂರ್ತ ಅಂದರೆ ಹೊರಗಿನ ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ಒಳಗಿನ ನಮ್ಮ ಪಕ್ಕದಲ್ಲೇ ನಮ್ಮ ಜೊತೆಲೇ ಇರ್ತಕ್ಕಂಥ ಅರಿಷಡ್ ವರ್ಗನ ಗೆಲ್ಲುವುದೇ ಶ್ರೇಷ್ಠ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ವಿಜಯ ಮುಹೂರ್ತದ ಬಗ್ಗೆ ಇಲ್ಲಿ ಸಾಕಷ್ಟು ವಿವರವನ್ನು ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.